ಭಾಷೆ ಸಂಸ್ಕೃತಿಗಳ ಭೇದ ಭಾವ ಎನಿಸದೆ ಸಹೋದರತ್ವದ ಭಾವದಿಂದ ಬದುಕಿ ಮಾಡಿದರೆ ಹಿರಿಯರು ಗಳಿಸಿಕೊಟ್ಟ ಸ್ವಾತಂತ್ರ್ಯಕ್ಕೊಂದು ಅರ್ಥ ಬರುತ್ತದೆ. ಇತಿಹಾಸ ಬಿಟ್ಟದ್ದು ವೈವಿಧ್ಯತೆ ಏಕತೆ ನಮ್ಮ ಶಕ್ತಿಯಾಗಿದೆ. ನಾವು ಭವಿಷ್ಯದ ಪಕ್ಷದಲ್ಲಿ ನಿಂತಿರುವಾಗ ದೇಶದ ಪ್ರಗತಿಯು ನಮ್ಮೆಲ್ಲ ಭಾರತೀಯರ ಸಾಮೂಹಿಕ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ. ಇದನ್ನು ನೆನಪಿಸಿಕೊಳ್ಳುತ್ತಾ ಸಂವಿಧಾನದ ಮೂಲ ಆಧಾರವಾಗಿರುವಂತಹ ಪ್ರಜಾಪ್ರಭುತ್ವ, ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬಡತನ, ಅನಕ್ಷರತೆ, ಲಿಂಗ ಅಸಮಾನತೆ, ಪರಿಸರ ಅವನತಿ ಇನ್ನು ಮತ್ತು ಹಲವಾರು ಸಮಸ್ಯೆಗಳಿಂದ ನಾವು ನವಚೇತನದಿಂದ ಎದುರಿಸುವ ಕಾಲ ಬಂದಿದೆ. ನಮ್ಮ ಭಾರತದ ಜನ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ದೀನದಲಿತರ ಕಲ್ಯಾಣಕ್ಕಾಗಿ, ಮಧ್ಯಮ ವರ್ಗದ ಏಳಿಗೆಗಾಗಿ, ಸ್ತ್ರೀಶಕ್ತಿ ಸಬಲೀಕರಣಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಯುವ ಜನತೆಯ ಏಳಿಗೆಗಾಗಿ ಮತ್ತು ಹಲವಾರು ಜನಪರ ಯೋಜನೆಗಳನ್ನ ಜಾರಿಯಲ್ಲಿದೆ. ಈ ಎಲ್ಲ ಯೋಜನೆಗಳು ಸೂಕ್ತ ಫಲಾನುಭವಿಗಳಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿಯಲ್ಲಿ ತಲುಪಿದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತದೆ. ಅದನ್ನು ತಲುಪಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅಂಕೋಲಾದ ಹೃದಯ ಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಿಮ್ಮೆಲ್ಲರ ಸಹಕಾರ, ಜನಪ್ರತಿನಿಧಿಗಳ ಸಹಾಯ, ಇಲಾಖೆ ಯೋಜನೆಗಳೊಂದಿಗೆ ಸ್ವಲ್ಪವೇ ದಿನದಲ್ಲಿ ಕಾರ್ಯಯೋಜನೆ ರೂಪಿಸಿ ಪ್ರತಿಯೊಬ್ಬರಿಗೂ ಈ ಭವನ ಉಪಯೋಗವಾಗುವಂತೆ ಪ್ರಯತ್ನಿಸುವ ಆಶಾಭಾವನೆ ನನ್ನದಾಗಿದೆ. ಜೊತೆಯಲ್ಲಿ ಈ ವರ್ಷ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಹೆಚ್ಚಬೇಕು. ಎಸ್ಎಸ್ಎಲ್ಸಿಯಲ್ಲಿ ಅಂಕೋಲಾ ತಾಲೂಕಿನಲ್ಲಿ ಪ್ರತಿಶತ 100ಕ್ಕೆ 100 ಫಲಿತಾಂಶಗಳ ವಿಷಯದಲ್ಲಿ ನಾವೆಲ್ಲರೂ ಶ್ರಮಿಸೋಣ. ಹಾಗೂ ಮಾತೃ ಇಲಾಖೆಯಾದ ಕಂದಾಯ ಇಲಾಖೆಯ ಜನ ಸರ್ಕಾರದ ಕನಸಿನ ಭೂ ಗ್ಯಾರಂಟಿ ಯೋಜನೆಗಳನ್ನ ಅಂಕೋಲಾ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಪ್ರಯೋಜನಗಳು ದೊರೆಯುವಂತೆ ಮಾಡೋಣ. ಈ ನೆಲದಲ್ಲಿ ಜನ್ಮ ತಾಳಿದ ಪ್ರತಿಯೊಬ್ಬರೂ ಅದೃಷ್ಟವಂತರು ಹಾಗೂ ಭಾಗ್ಯವಂತರು. ನನಗೂ ಕೂಡ ಈ ಪುಣ್ಯ ಭೂಮಿಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ದೊರಕಿತು ನನ್ನ ಸೌಭಾಗ್ಯ ಎಂದು ಭಾವಿಸುತ್ತೇನೆ. ನಾವೆಲ್ಲರೂ ನಮ್ಮ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸೋಣ, ಬೆಳೆಸೋಣ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ನನಗೆ ಸಹಕಾರ ನೀಡಿದ ಪೊಲೀಸ್ ಇಲಾಖೆಗೂ, ಶಿಕ್ಷಣ ಇಲಾಖೆಗೂ, ಪುರಸಭೆಯವರಿಗೂ, ತಾಲೂಕು ಪಂಚಾಯತಿಗೂ, ಅವರಿವರೆಗೆ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ಸರ್ವರಿಗೂ ಸ್ವಾಗತವನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ಪೂರ್ಣತೆ ಇರುತ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ. बोलो भारत माता की, महात्मा गांधी जी की, वंदे वंदे जय।